ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ಬಿಸ್ನೆಸ್ ಸ್ಟಡೀಸ್ ಇದನ್ನು ಕನ್ನಡ ಮೀಡಿಯಂನಲ್ಲಿ ನಾವು ಬಹಳ ಹಿಂದೆ ಮಾಡಿದ್ವಿ. ಈಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಂಗ್ಲೀಷ್ನಲ್ಲಿ ಏಕೆ ಇಲ್ಲ ಅಂತ ಕೇಳ್ತಾ ಇದ್ರು. ಆದ ಕಾರಣ ವಿಡಿಯೋವನ್ನು ಮಾಡ್ತಾ ಇದ್ದು, ಈಗ ನಾವು ಸಮಯ ವ್ಯರ್ಥ ಮಾಡದೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್? ನೋಡಿ, ಆನ್ಸರ್ ಈಸ್ ಸಿ, ಕೋಆಪರೇಟಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಹೆನ್ರಿ ಫೇಯೋಲ್ was a mining engineer. Which of the following is not a type of plan? Type of plan ಯಾವ್ದಲ್ಲ? Third, coordination is not a type of plan. Under this type of organizational structure, manpower is grouped on the basis of different products manufactured. Divisional structure. The focus on satisfaction of customer needs is the key to the success of any organization in the market. This indicates which marketing management philosophies. Fifth, marketing concept. Now fill in the blanks by choosing the correct answer given in the bracket. Dash principles state that there is a place for everything and everything in its place. Adakke enantivi? Order. Sixth answer is order. Seventh nodona. Dash is developed for a one-time event. Seventh, single use plan. ನೋಡಿ, ಹೆಸರೇ ಗೊತ್ತಾಗ್ತದೆ. ಸಿಂಗಲ್ ಯೂಸ್ ಪ್ಲಾನ್ ಅಂದರೆ ಒನ್ ಟೈಮ್ ಇವೆಂಟ್. ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಈಸ್ ನೋನ್ ಆಸ್ ಜಾಬ್ ರೊಟೇಷನ್. ನೋಡಿ, ಎಲ್ಲ ಭಾಳ ಸಿಂಪಲ್ ಇದಾವೆ. ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಈಸ್ ಜಾಬ್ ರೊಟೇಷನ್. ಫೈನಾನ್ಸ್ ಯೂಸ್ಡ್ ಫಾರ್ ಬಿಸಿನೆಸ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್. Ninth, business finance. ಅಲ್ಲೇ ಹೆಸರಲ್ಲೇ ಇದೆ. ಡ್ಯಾಶ್ ಆಫರಿಂಗ್ ಪ್ರಾಡಕ್ಟ್ಸ್ ಅಟ್ ಲೆಸ್ ದೆನ್ ಲಿಸ್ಟ್ ಪ್ರೈಸ್. ಅದಕ್ಕೇನಂತೀವಿ? ಡಿಸ್ಕೌಂಟ್. ಇನ್ನು ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ನೋಡಿ, ಇಂಟ್ರೆಸ್ಟ್ ರೇಟ್. ಇಲ್ಲಿ ಇಂಟ್ರೆಸ್ಟ್ ರೇಟ್ ಯಾವುದಕ್ಕೆ ಹೊಂದಿಕೆ ಆಗ್ತದೆ? ಎಕನಾಮಿಕ್ ಎನ್ವಿರಾನ್ಮೆಂಟ್. ಅಕೌಂಟಬಿಲಿಟಿ. ಬಿ, ಅಕೌಂಟಬಿಲಿಟಿ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಅದಕ್ಕೇನಂತೀವಿ? ಅಕೌಂಟಬಿಲಿಟಿ ಅಂತೀವಿ. ರಿಕ್ರೂಟ್ಮೆಂಟ್ ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್. ರಿಕ್ರೂಟ್ ಮಾಡೋದಂದ್ರೇನು? ಸ್ಟಾಫನ್ನು ತೆಗೆದುಕೊಳ್ಳೋದು, ನೇಮಕ ಮಾಡೋದು. ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಟ್ವಿನ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಪ್ಲೇಸ್ ಮಾರ್ಕೆಟಿಂಗ್ ಮಿಕ್ಸ್. In answer the following questions in one word or sentence. Each question carries 1 mark. Give an example for top level management. Top level management andre CEO or president. ಇವರಿಗೆಲ್ಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಟ್ರಾನ್ಸ್ಫರ್? ನೋಡಿ, ವಾಟ್ ಈಸ್ ಟ್ರಾನ್ಸ್ಫರ್ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. Transfer refers to lateral movement of an employee from one job to another job or one department to another department without a substantial change in its status, responsibility and pay. ಅಂದರೆ ಇದು ಕೇವಲ ಒನ್ ಜಾಬಿಂದ ಇನ್ನೊಂದು, ಒನ್ ಡಿಪಾರ್ಟ್ಮೆಂಟಿಂದ ಅಥವಾ ಒನ್ ಇದರಿಂದ ಇನ್ನೊಂದು ಸ್ಥಳಕ್ಕೆ ಇದನ್ನು ಮಾಡೋದು. ಅಲ್ಲಿ ಏನೂ ಈ ಸ್ಟೇಟಸ್, ರೆಸ್ಪಾನ್ಸಿಬಿಲಿಟಿ, ಪೇನಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಅದಕ್ಕೇನಂತೀವಿ? ಟ್ರಾನ್ಸ್ಫರ್ ಅಂತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೇಮ್ ದ ಥಿಯರಿ ಅವಾಲ್ಡ್ ಬೈ ಅಬ್ರಹಂ ಮ್ಯಾಸ್ಲೋ. ಅಬ್ರಹಂ ಮ್ಯಾಸ್ಲೋ ಅವರ ಥಿಯರಿ ಏನು ಹೇಳ್ತದೆ? ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಆಫ್ ಮೋಟಿವೇಶನ್. ಇನ್ನು 15th ಏನು? 15th ಕ್ವಶನ್ ಏನಿದೆ ನೋಡಿ, Sunrise Limited has decided to replace its existing machine with a modern machinery production capacity. What type of decision has Sunrise Limited taken? ಯಾವ ರೀತಿ ಡಿಸಿಷನ್ ಅನ್ನು ತೆಗೆದುಕೊಂಡಿದೆ ಸನ್ರೈಸ್ ಲಿಮಿಟೆಡ್? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಅದು ತೆಗೆದುಕೊಂಡಿದೆ. ಇನ್ನು 16th ಕ್ವಶನ್ ನೋಡಿ, ಹೂ ಈಸ್ ಕನ್ಸ್ಯೂಮರ್? ಕನ್ಸ್ಯೂಮರ್ ಅಂದರೆ ಯಾರು? ಹೂ ಈಸ್ ಕನ್ಸ್ಯೂಮರ್? A consumer is a person
who purchases, uses or consumes goods or services. A consumer is a person who purchases, uses or consumes goods of service. ಇನ್ನು ಪಾರ್ಟ್ ಬಿ ಅಲ್ಲಿ ನೋಡಿ ಸ್ವಲ್ಪ ಇದಾಗ್ತದೆ, ಯಾಕಂದ್ರೆ ಕ್ವಶನ್ ಒಂದ್ ಕಡೆ ಆನ್ಸರ್ ಒಂದ್ ಕಡೆ ಕೊಟ್ಟಿದ್ದಾರೆ. ಡಿಫೈನ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences wherever applicable. Each question carries 2 marks. ಡಿಫೈನ್ ಮ್ಯಾನೇಜ್ಮೆಂಟ್ 17th ಕ್ವಶನ್. ಮ್ಯಾನೇಜ್ಮೆಂಟ್ನ ಡೆಫಿನಿಷನ್ ಹೇಳಿ ಅಂತ ಅಂದಿದ್ದಾರೆ. ಇಲ್ಲಿ ನೋಡಿ ಸಾಕಷ್ಟು ಡೆಫಿನಿಷನ್ ಇದಾವೆ ಮ್ಯಾನೇಜ್ಮೆಂಟ್. ಅದರಲ್ಲಿ ಹೆರಾಲ್ಡ್ ಕೂಂಜ್ ಅಂಡ್ ಹೇಂಜ್ ವೆಲ್ರಿಚ್ ಅವರ ಒಂದು ಡೆಫಿನಿಷನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಅನ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಎಫಿಷಿಯೆಂಟ್ಲಿ ಅಕಾಂಪ್ಲಿಷ್ ಸಿಲೆಕ್ಟೆಡ್ ಏಮ್ಸ್. ಅಥವಾ ಯಾವುದೇ ಬೇರೆ ಡೆಫಿನಿಷನ್ ಬರೆದ್ರೂ ಕೂಡ ನಿಮಗೆ ಅಂಕಗಳು ದೊರೀತವೆ. ಇನ್ನು 18ನೇ ಪ್ರಶ್ನೆ ನೋಡಿ. A factory worker takes long breaks and becomes less productive due to tiredness. Which scientific management technique can help? Explain in one sentence ಅಂತ ಅಂದಿದ್ದಾರೆ. ಯಾವುದು ಹೆಲ್ಪ್ ಆಗ್ತದೆ ಎಕ್ಸ್ಪ್ಲೇನ್ ಮಾಡಿ ಒನ್ ಸೆಂಟೆನ್ಸ್ ನಲ್ಲಿ ಅಂದರೆ, ಫಟಿಗ್ ಸ್ಟಡಿ ಇಸ್ ಕಂಡಕ್ಟೆಡ್ ಟು ಡಿಟರ್ಮೈನ್ ದ ಅಮೌಂಟ್ ಅಂಡ್ ಫ್ರೀಕ್ವೆನ್ಸಿ ಆಫ್ ರೆಸ್ಟ್ ಇಂಟರ್ವಲ್ಸ್ ಇನ್ ಕಂಪ್ಲೀಟಿಂಗ್ ಎ ಟಾಸ್ಕ್. ಏನೇ ಮಾಡ್ತಾರೆ, ಫಟಿಗ್ ಸ್ಟಡಿ ಅಂತ ಮಾಡ್ತಾರೆ. ಇನ್ನು 19th ನೋಡಿ. ಸ್ಟೇಟ್ ದ ಫಸ್ಟ್ 2 steps ಇನ್ ಪ್ಲಾನಿಂಗ್ ಪ್ರೊಸೆಸ್. ಪ್ಲಾನಿಂಗ್ ಪ್ರೊಸೆಸ್ದಲ್ಲಿ ಫಸ್ಟ್ 2 steps ಏನು? ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್, ಪ್ಲಾನಿಂಗ್, ಪ್ರಿಮೈಸಸ್. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್, ಪ್ಲಾನಿಂಗ್, ಪ್ರಿಮೈಸಸ್. ಇನ್ನು 20th ನೋಡಿ. 20th ಕ್ವಶನ್. ಸ್ಟೇಟ್ ಎನಿ 2 differences ಬಿಟ್ವೀನ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್ಸ್. ಫಂಕ್ಷನಲ್ ಮತ್ತು ಡಿವಿಷನಲ್ ಸ್ಟ್ರಕ್ಚರ್. Functional structure, formation is based on functions, formation is based on products. Illi functional specialization, product specialization. In 21st question nodi. State 2 internal sources of recruitment. Internal sources of recruitment yavu? Transfer and promotion. Transfer or promotion. In a 22nd question nodi. What is leadership? Leadership ಅಂದ್ರೇನು? Leadership is the process of influencing the behavior of people by making them strive voluntarily towards achievement of organizational goals. ಇದು leadership ಒಂದು ಡೆಫಿನಿಷನ್. ಇನ್ನು 23rd ನೋಡಿ. Give meaning of trading on enquiry. Trading on equity. Trading on equity ಅನ್ನೋದ್ರದ್ದು ಏನು ಮೀನಿಂಗು ನೋಡಿ. Trading on equity refers to the increase in profit earned by the equity shareholders due to the presence of fixed financial charges like interest. In a 25th question nodi. What is industrial products? Give an example. Industrial products ಅಂದ್ರೆ ಏನು? Example ಕೊಡಿ ಅಂತಾರೆ. 25th. Industrial products are those products which are used as inputs in producing other products. For example, raw materials, machines, engines. ಯಾವುದಾದ್ರೂ ಇವೆರಡು ಹೇಳಿದರೆ ಒಂದು ಹೇಳಿದ್ರು ಕೂಡ ಸಾಕು ನೀವು ಎಕ್ಸಾಂಪಲ್. ಇನ್ನು 26th ನೋಡಿ. 26th question. State any 2 unfair trade practices of manufacturers and service providers by which consumers are exploited. ಅಂತ ಪ್ರಾಕ್ಟೀಸ್ ಯಾವುವು? Adulteration, hoarding, black marketing, supply of defective products, supply of unsafe products, false and misleading advertisement. In part C ಅಲ್ಲಿ ನೋಡೋಣ. Answer any 6 of the following questions in 10 to 12 sentences wherever applicable. Each question carries 4 marks. Briefly explain any 4 natures of principles of management. Any 4 natures of principles of management. ಇಲ್ಲಿ ನೋಡ್ಬೋದು ನೀವು. ಎಲ್ಲ ಓದೋದಿಲ್ಲ ನಾನು, ನೋಡ್ತಾ ಹೋಗಿ. ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಕ್ರೀನ್ಶಾಟು ತಗೋಬಹುದು ನೀವು. ಇನ್ನು 28th ನೋಡಿ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಎನಿ 4 ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎನಿ 4 ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. 28th ನೋಡಿ. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನೇನಂತ ನೋಡಿ. ಎನಿ 4 ಹೇಳಿದ್ರೆ ಸಾಕು. ಇನ್ನು 29th ನೋಡೋಣ. 29th question. Banks reduced the interest on housing loans.
Number of working women increase, reservation of tickets through interest, prohibition of advertisement on alcohol beverages, banks. Identify the type of PF dimension of business environment relating to the following. PF dimension. Banks reduce the interest rate on housing loans, number of working women increasing, reservation of tickets through internet, prohibition of advertisement on alcohol beverages. 29th. ಯಾವುದಕ್ಕೆ ಏನು ಆನ್ಸರ್ ಬರುತ್ತೆ ಅಂತ. ಒಂದಿದ್ದು ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್. ಇಷ್ಟು ಬರೆದ್ರೆ ಸಾಕು. ಇನ್ 30th. As a manager of an enterprise, what steps you will follow in the planning process before executing a product? Steps in planning process ಏನೇನು ನೋಡಿ, 7 steps ಕೊಟ್ಟಿದ್ದಾರೆ ಇಲ್ಲಿ. In 31st ನೋಡಿ, explain any 4 steps of tests used for selection of employees. ಎಂಪ್ಲಾಯಿ ಸೆಲೆಕ್ಟ್ ಮಾಡಬೇಕಂದ್ರೆ ಯಾವ ಟೆಸ್ಟ್ ಯೂಸ್ ಮಾಡ್ತಾರೆ? ಸಿಲೆಕ್ಷನ್ ಟೆಸ್ಟ್ ನೋಡಿ, ಇಂಟೆಲಿಜೆನ್ಸ್ ಟೆಸ್ಟ್, ಅಪ್ಟಿಟ್ಯೂಡ್ ಟೆಸ್ಟ್, ಟ್ರೇಡ್ ಟೆಸ್ಟ್, ಪರ್ಸನಾಲಿಟಿ ಟೆಸ್ಟ್, ಇಂಟ್ರೆಸ್ಟ್ ಟೆಸ್ಟ್. ಇನ್ನು 32nd. XYZ company is planning to acquire land, building and machinery. Which type of capital is required for it? Explain any 3 factors affecting such capital requirements. ಏನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತವೆ ಇಲ್ಲಿ? ಇನ್ ದ ಗಿವನ್ ಕೇಸ್ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್: ನೇಚರ್ ಆಫ್ ಬಿಸ್ನೆಸ್, ಸ್ಕೇಲ್ ಆಫ್ ಆಪರೇಷನ್, ಚಾಯ್ಸ್ ಆಫ್ ಟೆಕ್ನಿಕ್, ಟೆಕ್ನಾಲಜಿ ಅಪ್ಗ್ರೇಡೇಷನ್, ಗ್ರೋತ್ ಪ್ರಾಸ್ಪೆಕ್ಟಸ್, ಡೈವರ್ಸಿಫಿಕೇಶನ್, ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್, ಲೆವೆಲ್ ಆಫ್ ಕೊಲಾಬ್ರೇಷನ್. ಯಾವುದಾದ್ರೂ 3 ವಿತ್ ಬ್ರೀಫ್ ಎಕ್ಸ್ಪ್ಲನೇಷನ್ ನೀವು ಮಾಡಿದರೆ ನಿಮಗೆ ಅಂಕಗಳು ದೊರೆಯುತ್ತವೆ. ಇನ್ನು 34 ನೋಡಿ, briefly explain any 4 functions of marketing. 4 functions of marketing. 34. Four functions of marketing. ನೋಡಿ, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಇಷ್ಟೊಂದು ಇದಾವೆ. ಇದರಲ್ಲಿ ಯಾವುದಾದ್ರೂ ಎನಿ 4 ಫಂಕ್ಷನ್ಸ್ ಅನ್ನು ನೀವು ಸ್ವಲ್ಪ 1-2-3 ಲೈನು ಎಕ್ಸ್ಪ್ಲೇನ್ ಮಾಡೋದು ಉತ್ತಮ. ಇನ್ನು 35. ಐಡೆಂಟಿಫೈ ದ ಪ್ರಮೋಷನಲ್ ಆಕ್ಟಿವಿಟಿ ಇಂಡಿಕೇಟೆಡ್ ಬೈ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ನೋಡಿ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ಚೆನ್ನಾಗುತ್ತೆ. ಇಲ್ಲಿ ABCD ಅಂತ 4 ಸಬ್ ಕ್ವಶನ್ ಇದಾವೆ. ಇವುಗಳ ಉತ್ತರಗಳನ್ನು ಈಗ ನಾವು ನೋಡೋಣ. 35th ನೋಡಿ, ರಿಬೇಟ್, A, B, ಪ್ರಾಡಕ್ಟ್ ಕಾಂಬಿನೇಷನ್, C, ಕ್ವಾಂಟಿಟಿ ಗಿಫ್ಟ್, D, ಇನ್ಸ್ಟಂಟ್ ಡ್ರಾಸ್ ಅಂಡ್ ಅಶ್ಯೂರ್ಡ್ ಗಿಫ್ಟ್. 36 ನೋಡಿ, ಸ್ಟೇಟ್ any 4 responsibilities of consumers while purchasing, using and consuming goods and services. 36. Responsibility of consumers ಏನೇನು? ಇನ್ನು 37th ಕ್ವಶನ್ ನೋಡೋಣ. Part D ಅಲ್ಲಿ ನೋಡಿ, ಆನ್ಸರ್ ಎನಿ 3 of the following questions in 20 to 25 sentences each. Each question carries 8 marks here. Explain the objectives of management. ನೋಡಿ, objectives of management. 37th question. ನೋಡಿ, organizational objectives, survival, profit, growth with explanation. 3 points with explanation. Each point carry 1 mark ಅಂತ ಕೊಟ್ಟಿದ್ದಾರೆ. ಇಲ್ಲಿ social objectives, personal objectives ಇವನ್ನೆಲ್ಲ ನೋಡಿ, ವಿದೌಟ್ ಎಕ್ಸ್ಪ್ಲನೇಷನ್ 2 marks, ವಿದೌಟ್ ಎಕ್ಸ್ಪ್ಲನೇಷನ್ 2 marks, ಎನಿ 2 points ವಿದೌಟ್ ಎಕ್ಸ್ಪ್ಲನೇಷನ್, ಎನಿ 2 points ವಿದೌಟ್ ಎಕ್ಸ್ಪ್ಲನೇಷನ್. ಇಷ್ಟನ್ನು ನೀವು ಬರಿಬೇಕಾಗ್ತದೆ. ಇನ್ನು 38th ಕ್ವಶನ್. ವಾಟ್ ಈಸ್ ಆರ್ಗನೈಸಿಂಗ್? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು? ನೋಡಿ, ಆರ್ಗನೈಸೇಷನ್ ಇಸ್ ಅ ಪ್ರೊಸೆಸ್ ವಿಚ್ ಕೋಆರ್ಡಿನೇಟ್ಸ್ ಹ್ಯೂಮನ್ ಎಫರ್ಟ್ಸ್, ಅಸೆಂಬಲ್ಸ್ ರಿಸೋರ್ಸಸ್ ಅಂಡ್ ಇಂಟಿಗ್ರೇಟ್ಸ್ ಬೋತ್ ಇಂಟು ಎ ಯುನಿಫೈಡ್ ಹೋಲ್ ಟು ಬಿ ಯುಟಿಲೈಸ್ ಫಾರ್ ಅಚೀವಿಂಗ್ ಸ್ಪೆಸಿಫೈಡ್ ಆಬ್ಜೆಕ್ಟಿವ್ಸ್. ಅದರ ಏನೇನು ಇಂಪಾರ್ಟೆನ್ಸು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಇನ್ನು 39th ನೋಡಿ,
39th question. Explain the stages in staffing process. Stages in staffing process. What is staffing process? Staging. For only 8 points, 4 marks. Points with explanation, 1 mark each. In a 40th question ನೋಡಿ. Explain any 4 financial incentives and non-financial incentives to motivate the employees organization. ಈಗ ಆನ್ಸರ್ ನೋಡೋಣ ನೋಡಿ. ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಏನೇನು ಅಂತ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ಲಾಸ್ಟ್ 41st ಕ್ವಶನ್ ನೋಡೋಣ. Explain any 8 differences between advertisement and personal selling. Advertisement and personal selling. Last ನೋಡಿ. ನೋಡಿ ಅಡ್ವರ್ಟೈಸ್ಮೆಂಟ್ಗೆ ಮತ್ತು ಪರ್ಸನಲ್ ಸೆಲ್ಲಿಂಗ್ಗೆ ಏನು ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗಿ. ನೋಡಿ ನೀವು ಮಿನಿಮಮ್ 360 ಪಿಕ್ಸೆಲ್ನಲ್ಲಿ ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ ಕ್ಲಿಯರ್ ಆಗಿ ಕಾಣುತ್ತೆ. ನೋಡಿ 10 ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಎನಿ 8 ಡಿಫ್ರೆನ್ಸನ್ನು ನೀವು ಹೇಳಬೇಕಾಗ್ತದೆ. ಇದೇ ರೀತಿ ಪೇಪರ್ 2 ಮತ್ತು 3 ಅನ್ನು ನೋಡೋಣ.